ಏನ್ ಹೊಟ್ಟೆವ್ರಿ ನೋಡ್ರಿ ಒಳಗೆ ನಮ್ ಜನ ನಮ್ಗೆ ಈ ತರ ಇದ್ರೆ ಮೆಚ್ಕೊಳ್ಳೋದು. ಇದನ್ನ ಹೆಂಗ್ ತಿನ್ನೋದು ಇದನ್ನ? ವಿಡಿಯೋಗ್ರಾಫರ್ ಆಗಿ ಇಟ್ಕೊಂಡಿರೋದು ಅಷ್ಟೇನೆ. ನನ್ನ ಮಿಕ್ಕಿದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಅಂಡ್ ಡೀಲ್. ನಾನು ಹೊರಟಿದ್ದು ಮಾದನಾಯಕನಹಳ್ಳಿ ಕಡೆಗೆ. ಮಳೆ ಬಂದು ರೋಡೆಲ್ಲ ಕೆಸರಾಗಿತ್ತು, ಆದ್ರೂ ನಮ್ಮ ಡ್ರೈವರ್ ಅಣ್ಣ ಮನೆಗೆ ಹುಷಾರಾಗಿ ಕರ್ಕೊಂಡೋಗಿ ಸೇರಿಸಿದ್ರು. ನನ್ನನ್ನು ವೆಲ್ಕಮ್ ಮಾಡಿದ್ ಇವಳು ಹೆಸರು ಲಚ್ಚಿ. ಏನಿದು ಚಿಕನ್ ಬೇಕಾ ಲಚ್ಚಿ? ಇವರು ಅನ್ಪೂರ್ಣ, ಹೆಸರು ತಕ್ಕಂತೆ ಅನ್ನಪೂರ್ಣೇಶ್ವರಿನೇ. ಬ್ರದರ್ ಫ್ರಮ್ ಅನದರ್ ಮದರ್. ಬ್ಯಾಚುಲರ್ಸ್, ಈರುಳ್ಳಿ ಟೊಮೊಟೊ ಕಟ್ ಮಾಡಕ್ ತುಂಬಾನೇ ಕಷ್ಟ ಆಗ್ತಿದೆ ತಾನೆ. ನಿಮ್ಗೋಸ್ಕರ ಒಂದು ಚಿಕನ್ ರೆಸಿಪಿ ಮಾಡ್ತಾ ಇದೀನಿ. ಮಾಡೋಣ? ಓ, ಊಟ ಹಾಕಿರೋದಕ್ಕೆ. ಏನಕ್ಕೆ ಅಂದ್ರೆ ಮ್ಯಾಟ್ರಿ ಇಲ್ಲಿ ಊಟ ಹಾಕಿರೋದಕ್ಕೆ. ಏನ್ ಹೊಟ್ಟೆವ್ರಿ ನೋಡ್ರಿ ಒಳಗೆ. ನಾನು ಅನ್ಪೂರ್ಣಮ್ಮ ಇವಾಗ ಗ್ರಾಸರೀಸ್ ತರಕ್ ಹೋಗ್ತಾ ಇದೀವಿ. ಚಿಕನ್ ಪಿಕಲ್ ಮಾಡೋದಕ್ಕೆ ಗ್ರಾಸರೀಸ್ ಬೇಕಲ್ಲ, ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಇರೋ ಹುಟ್ಟಿಗೆ ನಮ್ ಜನ ನಮ್ಗೆ ಈ ತರ ಇದ್ರೇನೆ ಮೆಚ್ಕೊಳ್ಳೋದು. ಮೇಕಪ್ ಎಲ್ಲ ಮಾಡ್ಕೊಂಡೆಲ್ಲ ಮಾಡ್ಬಾರ್ದು. ಊರಲ್ಲಿ ಒಂದು ಪುಟ್ಟ ಅಂಗಡಿ ಇದೆ, ಹೊಸ ಅಂಗಡಿ. ನಾನು ಇವತ್ತೇ ನೋಡ್ತಾ ಇರೋದು. ಈ ಪುಟ್ಟ ಅಂಗಡಿನಲ್ಲಿ ಈ 90s ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಇವಾಗ ಅನ್ಪೂರ್ಣಮ್ಮ ನನ್ಗೆ ಈಸ್ಕೊಡ್ತಾಳೆ ತಿಂಡಿ. ಇದ್ ಹೆಸರು ಏನು ಅಂತ ಗೊತ್ತಿಲ್ಲ ನನ್ಗೆ, ಬಟ್ ಇದು ಆಕ್ಚುಲಿ ರೌಂಡ್ ಆಗಿ ಬರುತ್ತೆ. ಇದ್ ನೋಡಿದ್ರೆ ತೂತೊಡೆ ತರ ಐತೆ. ಏನ್ ಮಿಠಾಯಿ ಇದು? ಆರೆಂಜ್ ಮಿಠಾಯಿ. ನಮ್ಮ ಅನ್ಪೂರ್ಣಮ್ಮ ಎಲ್ಲ ತೆಗೆದು ತೋರಿಸ್ತಾರೆ. ಇದು ಹುಣ್ಸೆ ಹುಳಿ. ಈ ಸ್ಪೂನ್ ಒಳಗಡೆ ಎಲ್ಲ ಹಾಕಿರ್ತಾರಲ್ಲ ಹುಣ್ಸೆ ಹಣ್ಣು. ನೋಡಿ ಇಲ್ಲಿ ಬೋಟಿ. ನೋಡಿ 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 ಇಲ್ಲಿ ಇಷ್ಟು ದೊಡ್ಡದಾಗಿದೆ ನೋಡಿ. ನನ್ನ ಸ್ಟೈಟ್ ಇದೆ ಇದು. ಇದನ್ನ ಹೆಂಗ್ ತಿನ್ನೋದು ಇದನ್ನ? ನೈಂಟೀಸ್ ಫೇವ್ರೆಟ್ ತಿಂಡಿ ಕೊಡ್ಸಕ್ ಬರ್ತಾ ಇದ್ದಾರೆ. ಈ ಬಿಸಿಲಲ್ಲಿ ಟೀ ಕುಡ್ಕೊಂಡ್ ಕೂತಿದೀವಿ. ಸರಿ, ಅಡ್ಗೆ ಮನೆಗೆ ಹೋಗೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ನಾನು 2 ಮುಷ್ಟಿಯಷ್ಟು ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಮೆಂತ್ಯ, 5 ರಿಂದ 6 ಸ್ಪೂನ್ ಸಾಸಿವೆ, ಮತ್ತು ಅದಕ್ಕೆ ಒಂದು 5-6 ಚಕ್ಕೆ ಲವಂಗ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ. ಇದನ್ನು ಮಿಕ್ಸಿಗೆ ಹಾಕೊಂಡು ಫೈನ್ ಪೌಡರಾಗಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಚಿಕನ್ನ, ಫ್ರೆಶ್ ಆಗಿರೋ ಚಿಕನ್ 1 kg ತೊಗೊಂಡಿದ್ದೀನಿ ನಾನು. ಇದು 1 kg ಕ್ವಾಂಟಿಟಿಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಅಳತೆ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ. ಇವ್ರ ಹೆಸರು ರಂಜಿತ್ ಪ್ರಿನ್ಸ್, ದೊಡ್ಡ ಶೆಫ್ ಇವರು. ಹೇಳ್ಬೇಕು ಅಂದ್ರೆ ಚಿಕನ್ ಪಿಕಲ್ ರೆಸಿಪಿ ವಿಡಿಯೋ ಮಾಡ್ಬೇಕು ಅನ್ನೋದಲ್ಲ ಇಲ್ಲಿ. ಆಕ್ಚುಲಿ ಅವ್ರು ತಿನ್ಬೇಕು ಚಿಕನ್ ಪಿಕಲ್ ಮಾಡ್ಕೊಂಡು ಅಂತ ನನ್ನ ಕರ್ಸಿರೋದು ಇಷ್ಟು ದೂರ. ಅಯ್ಯೋ, ಮಾಡಂಗಿದ್ರೆ ನಾನೇ ಮಾಡ್ತಾ ಇರ್ಲಿಲ್ಲ. ರೆಸಿಪಿ ಹೇಳ್ಕೊಟ್ಟವನಿಗೆ ಮಾಡಕ್ ಬರಲ್ವಾ? ನಾವೇನು ತೊಳೆದಿಟ್ಟಿದ್ದೀವಿ ಚಿಕನ್ನು, ಅದಕ್ಕೆ ಸ್ವಲ್ಪ ಅರಶಿನದ ಪುಡಿನ ಹಿಂಗೆ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಕೈನ ಈ ಥರ ಒದರ್ತಾ ಇದ್ದೀನಿ. ಸುಮ್ಮನೆ ತಮಾಷೆ ಮಾಡಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 20 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ನಾವೇನು ಚಿಕನ್ ರೆಡಿ ಮಾಡಿಟ್ಟಿದ್ದೀವಿ ಅದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಂಡು ನಾನು ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಫುಲ್ ಡ್ರೈ ಆಗೋ ಥರ ಮಾಡ್ತಾ ಇದ್ದೀನಿ. ರಂಜಿತ್ ಅವರೇ, ಚಿಕನ್ ಪಿಕಲ್ ಮಾಡ್ತಿಲ್ಲ, ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಆಗ್ಲಿಂದ ನೀವೇ ನೋಡ್ತಾ ಇದೀರಿ ಯಾರು ಮಾಡ್ತಾ ಇರೋದು ಅಂತ. ವಿಡಿಯೋಗ್ರಾಫರ್ ಆಗಿ ಇಟ್ಕೊಂಡಿರೋದು ಅಷ್ಟೇನೆ. ನನ್ನ ಮಿಕ್ಕಿದೆಲ್ಲ ನಾನೇ ಹೇಳ್ಕೊಡ್ತಾ ಇರೋದು. ಈ ವಿಡಿಯೋಗೋಸ್ಕರ ಅವ್ನು ಅಲ್ಲಾಡಿಸ್ತಾ ಇರೋದಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಚೆನ್ನಾಗಿ ಅದ್ರ ನೀರೆಲ್ಲ ಫುಲ್ ಎಲ್ಲ ಹಿಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಮ್ಮ ಹುಡುಗ ಚಿಕನ್ ಫುಲ್ ಡ್ರೈ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಒಂದು ಬಾಣಲಿಗೆ 1 ಲೋಟ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಂಗೆ ಅಂದ್ರೆ ಅದು ಕಲರ್ ಸ್ವಲ್ಪ ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಬರುತ್ತೆ, ಅವಾಗ ಇಡಿಸ್ಬೇಕು. ಏನ್ ಗೊತ್ತಾ, ಮೇಯ್ನ್ ಆಗಿ ಅಡ್ಗೆ ಮಾಡ್ತಾ ಇರೋದು ನಾನೇ. ಇವ್ನು ಅಲ್ಲಾಡ್ತಾ ಇರೋದು, ಇವನು ಮಿಕ್ಸ್ ಮಾಡ್ತಾ ಇರೋದು, ಇದ್ ಮಾಡ್ತಾ ಇರೋದೆಲ್ಲ ವಿಡಿಯೋ ನೋಡಿ ನೀವು ಕನ್ಫ್ಯೂಷನ್ ಆಗ್ಬೇಡಿ. ನಾನು ಕುಕ್ಕರು, ನಾನು ಕುಕ್ಕು, ಅವನ್ ಕುಕ್ಕರು. ಇದನ್ನ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಗೋಲ್ಡ್ ಮತ್ತೆ ಒಂಥರ ರೆಡ್ಡಿಶ್ ಬರುತ್ತೆ. ತುಂಬಾ ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬೇಡಿ, ಬೇಯಿಸ್ಕೊಂಡ್ರೆ ಕಲ್ತರ ಆಗ್ಬಿಡುತ್ತೆ ಪಿಕ್ಕಲ್ಲು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಇದು ಫುಲ್ ಹಸೆ ವಾಸನೆ ಹೋಗ್ಬೇಕು. ಇದು ಹೋಗಿದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಚಿಕನ್ ಏನಿದೆ ಅದನ್ನ ಮತ್ತೆ ಇದಕ್ಕೆ ಹಾಕೊಳ್ತೀವಿ.
ಈಗ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಆ ಮಸಾಲೆ ಪೌಡರ್ನ ಬಂದು ಈ ಸ್ಟೇಜಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ. ಆ ಆಯಿಲ್ ಜೊತೆಗೆ ಚೆನ್ನಾಗಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡೋಕೆ ಪುಳಿಯೋಗರೆಗೋಸ್ಕರ ಕಾಣುತ್ತೆ, ಬಟ್ ಪುಳಿಯೋಗರೆ ಅಲ್ಲ ಇದು. ನಾವೇನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಚಿಕನ್ನು, ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಇದು ಮಿಕ್ಸ್ ಆದಮೇಲೆ ಈ ಥರ ಕಾಣುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದು. ಪಿಕ್ಕಲ್ ರೆಡಿನಾ? ರೆಡಿ. ಇನ್ನೊಂದು ಲಾಸ್ಟ್ ಸ್ಟೆಪ್ ಇದೆ, ಅದು ನೀವೇ ಹೇಳ್ಬಿಡ್ರಿ. ಲಾಸ್ಟ್ ಸ್ಟೆಪ್ ಏನು ಅಂದರೆ ಓಂ ನಮಃ ಶಿವಾಯ. ನಿಂಬೆಹಣ್ಣು ಹಾಕ್ಬೇಕಷ್ಟೇನೆ. ಆ್ಯಕ್ಚುಲಿ ಅದು ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹಾಕಬೇಕು. ನಾನು ಇದಕ್ಕೆ ಒಂದು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಮ್ಗೆ ಹುಳಿ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಅದು ಹಾಕೋಬೋದು. ಈಗ ನಮ್ಮ ಚಿಕನ್ ಪಿಕ್ಕಲ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾಲ್ಗೆ ಮೇಲೆ ಬಿದ್ದಿದ ತಕ್ಷಣ ಉಪ್ಪು ಹುಳಿ ಖಾರ ಹಬ್ಬ ಈ ಥರ ನನ್ನ ಎಕ್ಸ್ಪ್ರೆಷನ್ ಇತ್ತು. ಸೂಪರಾಗಿತ್ತು. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ತಮ್ಮ ಇವಾಗ ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡ್ತಿದ್ದಾನೆ. ಹೇಗಿರುತ್ತೆ ನೋಡೋಣ. ಆ್ಯಕ್ಚುಲಿ ಅವ್ನ ಫೇವ್ರೆಟ್ ಇದು ಚಿಕನ್ ಪಿಕ್ಕಲ್ಲು. ಒಂದ್ಸತಿ ಮಾಡಿ ಇಟ್ಕೊಂಡು ಭರ್ಜರಿ ಬಾಡೂಟ ನಾವು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಹಿಡ್ದಿರನೆ. ಫ್ರಿಜ್ಜಲ್ಲೆಲ್ಲ ಇಡಕ್ಕೆ ಹೋಗ್ಬೇಡ್ರಿ, ಇಟ್ಟರೆ ಗಟ್ಟಿ ಆಗ್ಬಿಡುತ್ತೆ. ಟೇಸ್ಟ್ ಅಂತ ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮಾಡಿರೋ ಚಿಕನ್ ಪಿಕ್ಕಲ್ ಟೇಸ್ಟ್ ಮಾಡೋಕ್ಕೆ ಒಬ್ಬ ಮುಖ್ಯ ಅತಿಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಇವರೇ ನಮ್ಮ ಲಚ್ಚಿ. ನೋಡ್ರಿ ನಾಲ್ಗೆಲ್ಲ ಇವಾಗಲೇ ಚಪ್ಪುಡಿಸ್ತಾವಳೆ.